ಕತ್ತಿಯಿಂದ ಸಾಯಿಸೋರ್ನಾದ್ರೂ ತಡ್ಕೊಳ್ಬಹುದಮ್ಮ, ಆದ್ರೆ ಈ ನಿನ್ ಸೊಸೆ ಭಕ್ತಿಯಿಂದಾನೇ ಸಾಯಿಸ್ಬಿಡ್ತಾಳೆ. ಸ್ವಲ್ಪ ದಿನ ಹೀಗೆ ಹೋದ್ರೆ ನಮ್ಮನೇನೆ ಪುಣ್ಯಕ್ಷೇತ್ರ ಮಾಡ್ಬಿಡ್ತಾಳೋ ಏನೋ ಇವಳು ಭಕ್ತಿಯಿಂದ. ಆನಂದ್ ಮದ್ವೆ ಆಗೋರ್ಗು ಅದಕ್ಕೆ ಟಾರ್ಚರ್ ತಡ್ಕೊಳ್ಳೇಬೇಕು. ಅವಳು ಮಾಡೋ ಪೂಜೆಗೆ ನಾವೇ ಇಷ್ಟೊಂದು ಕಷ್ಟ ಪಡ್ತಿದ್ರೆ ಆ ಪೂಜೆ ಸ್ವೀಕರಿಸೋ ಆ ದೇವ್ರು ಇನ್ನದೆಷ್ಟು ಕಷ್ಟ ಪಡ್ತಿದ್ದಾನೋ ಏನೋ. ಮಂಗಳಾನಾಂ ನಿವಾಸ. ಅಯ್ಯೋ ಏನೇ ಬೆಳಬೆಳಗ್ಗೆನೆ ನಿನ್ ಪೂಜೆ? ಏನೋ ನಿನ್ ದೇವ್ರಿಗೆ ಪೂಜೆ ಮಾಡೋ ತರ ಇಲ್ಲ. ನಮ್ಮನ್ನ ನಿಂದೆ ಮಾಡಕ್ ಬಿಡದೆ ತಮಟೆ ಬಾರಿಸ್ಕೊಂಡು ಹೋದಂಗಿದೆ. ಅಯ್ಯೋ ಅತ್ತೆ, ಹಾಗನ್ಬಾರ್ದು. ಶಾಂತಂ ಪಾಪಂ. ಅಮ್ಮ, ಆನಂದ್ ಬರ್ತಾ ಇದ್ದಾನೆ. ಗುಡ್ ಮಾರ್ನಿಂಗ್ ಬಾಮ. ಗುಡ್ ಮಾರ್ನಿಂಗ್ ಅತ್ತೆ. ಗುಡ್ ಮಾರ್ನಿಂಗ್ ಆನಂದ್. ಆರತಿ ತಗೊಳಕ್ ಬಂದ್ರಾ? ಇದ್ಯಾವಾಗಿಂದ? ಇವಾಗಿಂದ ಕಣೋ. ಒಂದ್ ನಿಮಿಷ. ಆ ದೊಡ್ಡವನು ಅಚ್ಚು ನಿನ್ ಹಾಗೆ ಆದ್ರೆ ಚಿಕ್ಕವನ್ ಮಾತ್ರ ಸೇಮ್ ಟು ಸೇಮ್ ನನ್ ತರಾನೆ. ಹೌದಮ್ಮ, ಆನಂದ್ ಟ್ರೆಡಿಷನಲ್ ಆದ್ರೆ ವಿರಾಜ್ ಟ್ರೆಂಡ್ ಸೆಟ್ಟರ್. ನನಗೆ ವಿರಾಜ್ ಬಗ್ಗೆ ಯಾವ ಚಿಂತೆನೂ ಇಲ್ಲ ಅತ್ತೆ. ನನ್ ಚಿಂತೆ ಎಲ್ಲ ಆನಂದ್ ಮದ್ವೆ ಬಗ್ಗೆ. ಈ ದೊಡ್ಡವನ್ಗೆ ಅವನ್ ತಾತನ್ ಮೊಂಡುತನನೇ ಬಂದಿದೆ. ಅವ್ರಾಗವ್ರೆ ಒಪ್ಕೋಬೇಕೇ ಹೊರತು ಅವ್ರನ್ನ ಒಪ್ಸಕ್ಕೆ ಯಾರಿಂದಾನೂ ಆಗಲ್ಲ. ಅತ್ತೆ, ನಮ್ಮ ಆನಂದ್ನ ಮದ್ವೆ ಆಗೋ ಹುಡುಗಿ ಇವತ್ ನಮ್ ಮನೆಗ್ ಬರ್ತಾಳೆ. ಅಂದ್ರೆ ಮತ್ತೆ ಇನ್ನೊಂದು ಹುಡುಗಿನ ನೋಡಿದೀರಾ? ಹೌದು ಹಂಸ. ಇಂಥದೆಷ್ಟ್ ನೋಡಿಲ್ಲ. ನೀನ್ ನೋಡೋ ಪ್ರತಿ ಹೆಣ್ಣನ್ನು ನಮ್ಮನೆ ಸೊಸೆ ಅಂತ ಅನ್ಕೊಳ್ಳೋದು, ದೊಡ್ಡವನ್ ಬಂದು ರಿಜೆಕ್ಟ್ ಮಾಡಿ ಅವಳನ್ನ ಕಳಿಸ್ಬಿಡೋದು ವರ್ಷದಿಂದ ನಡೀತಾ ಇರೋದು ಇದೆ ಅಲ್ವಾ? ಯಾಕೋ ಗೊತ್ತಿಲ್ಲ ಅತ್ತೆ, ಇವತ್ ಬರೋ ಹುಡುಗಿ ಆನಂದ್ಗೆ ಇಷ್ಟ ಆಗ್ತಾಳೆ ಅನ್ಸುತ್ತೆ. ಇಷ್ಟ ಆದ್ರೆ ಒಳ್ಳೇದೇ ಅಲ್ವಾ ಅದ್ಕೆ? ಈ ಮನೆಗೆ ದೊಡ್ಡವನ್ಗಿಷ್ಟ ಆಗೋ ಹುಡುಗಿ ಬರ್ತಿದ್ದಾಳೆ, ನನ್ಗಿಷ್ಟ ಆಗದೆ ಇರೋ ಇನ್ನೊಂದು ಹುಡುಗಿ ಕೂಡ ಬರ್ತಿದ್ದಾಳೆ. ಹಲೋ ಪುರೋಹಿತ್ರೆ. ಅಮ್ಮ, ನಾನು ಕಾರ್ಯ ಮಾಡೋದಕ್ಕೆ ಹೊರಡ್ತಿದ್ದೀನಿ. ನೀವು ಹೊರಡ್ತಿದ್ದೀರಲ್ವಾ? ಹಾ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಹೊರಡ್ತೀವಿ ಪುರೋಹಿತ್ರೆ. ಬೇಗ ಬಂದ್ಬಿಡಿಮ್ಮ. ಒಳ್ಳೆ ಸಮಯದಲ್ಲಿ ಪಿಂಡ ಪ್ರದಾನ ಮಾಡಿದ್ರೆ ನಿಮ್ ತಂದೆಯವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಸರಿ ಪುರೋಹಿತ್ರೆ. ಕಾರ್ಯಕ್ಕೆ ಬೇಕಾಗಿರೋ ವಸ್ತುಗಳನ್ನೆಲ್ಲ ನಾನ್ ತಗೊಂಡ್ ಬರ್ತಾ ಇದ್ದೀನಮ್ಮ. ನೀವು ನಿಮ್ ತಂದೆಯವರ ಫೋಟೋ ತಗೊಂಡ್ ಬನ್ನಿಮ್ಮ. ತುಂಬಾ ಥ್ಯಾಂಕ್ಸ್ ಪುರೋಹಿತ್ರೆ. ಪರವಾಗಿಲ್ಲ ಅಮ್ಮ, ನೀವು ಆದಷ್ಟು ಬೇಗ ಬಂದ್ಬಿಡಿ. ಸರಿ.
ನಾವು ಅಪ್ಪನ್ ಫೋಟೋ ಮಾತ್ರ ತಗೊಂಡ್ ಹೋದ್ರೆ ಸಾಕಂತೆ. ಹೌದಾ? ಸರಿ ಮಹಿ, ನಡಿ ಹೋಗೋಣ. ನಡಿ ಹೋಗೋಣ. ಅಮ್ಮ ಚೈತ್ರ, ಅಜ್ಜಮ್ಮ, ಏನಮ್ಮ ಇಷ್ಟು ಬೆಳ್ಬೆಳ್ಗೆನೆ ಹೊರಟಿದ್ಯಾ? ಇವತ್ತು ನಮ್ ತಂದೆ ಕಾರ್ಯ ಇದೆ ಅಜ್ಜಿ. ಹಾ ಹೌದಲ್ವಾ? ಸೀತಾರತ್ನ ಅವ್ರಿದಾರಾ? ಇಲ್ಲಮ್ಮ, ನಿನ್ ಕೆಲ್ಸ ಸಿಕ್ತಲ್ವಾ, ಅದಕ್ಕೆ ಯಾವ ತೊಂದ್ರೆನೂ ಆಗ್ದಿರೋ ಹಾಗೆ ಒಳ್ಳೆ ರೀತಿಲ್ ನಡೀಲಿ ಅಂತ ದೇವಸ್ಥಾನಕ್ಕೆ ಪೂಜೆ ಮಾಡ್ಸಕ್ ಹೋಗಿದ್ದಾಳೆ. ಅಕ್ಕ, ಟೈಮ್ ಆಗ್ತಿದೆ, ನಡಿ. ಸರಿ, ಹಾಗಿದ್ರೆ ನಾವ್ ಹೋಗ್ ಬರ್ತೀವಿ. ಅಯ್ಯೋ, ನೀವಿಬ್ರೇ ಹೇಗ್ ಹೋಗ್ತೀರಮ್ಮ? ಇರಿ, ನಿಮ್ ಜೊತೆಲಿ ಯಾರನ್ನಾದ್ರೂ ಕಳಿಸ್ತೀನಿ. ಬೇಡ ಅಜ್ಜಮ್ಮ, ನಮ್ಮಿಂದ ಯಾರಿಗೂ ತೊಂದ್ರೆ ಆಗೋದ್ ಬೇಡ. ಹಾಗಂದ್ರೆ ಹೇಗಮ್ಮ? ಇದ್ರಲ್ಲಿ ತೊಂದ್ರೆ ಏನಿದೆ? ಅದೇ ಈ ಜಾಗದಲ್ಲಿ ಸೀತಾರತ್ನ ಇದ್ದಿದ್ರೆ ಅವಳೇ ಬಂದು ಮುಂದೆ ನಿಂತು ನಿಮ್ ಕಾರ್ಯಕ್ರಮನ ನಡೆಸ್ತಿದ್ಲು. ಅಜ್ಜಿ, ನೀವು ಸೀತಾರತ್ನ ಅವರು ನಮ್ ಬಗ್ಗೆ ಜಾಸ್ತಿ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮನ್ನ ನಮ್ಮಪ್ಪ ಧೈರ್ಯವಾಗಿ ಹೇಗ್ ಬದುಕ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ನಮ್ಮಿಬ್ರೆ ನೋಡ್ಕೊಳಕ್ ಯಾರು ಇಲ್ದೇ ಇದ್ರು ಹೇಗ್ ಪರಿಸ್ಥಿತಿನ ಎದುರಿಸ್ಬೇಕು ಅಂತಾನೂ ಹೇಳ್ಕೊಟ್ಟಿದ್ದಾರೆ. ನಮ್ಗೆ ಯಾರ ಸಹಾಯನೂ ಬೇಕಾಗಿಲ್ಲ. ಮಾಹಿ, ಅಜ್ಜಮ್ಮ, ನಾವು ಕಾರ್ಯ ಮುಗಿಸ್ಕೊಂಡು ನಾನು ಜಾಬ್ ಕೂಡ ಹೋಗ್ಬೇಕು. ನಾವ್ ಹೋಗ್ಬಿಟ್ ಬರ್ತೀವಿ. ಹಾಗೆ ಆಗ್ಲಮ್ಮ, ಹುಷಾರಾಗ್. ಸ್ವಾಮಿ, ಅರ್ಚನೆ ಮಾಡ್ಕೊಡಿ ಪುರೋಹಿತ್ರೆ. ಯಾರ ಹೆಸರಲ್ಲಮ್ಮ? ಚೈತ್ರ. ಚೈತ್ರ ನಾಮಧೇಯಸ್ಯ ಅಸ್ಮಾಕಂ ಸಹ ಕುಟುಂಬಾಕಂ. ಗೋತ್ರ ಏನಮ್ಮ? ಮಾಡಿ ಪುರೋಹಿತ್ರೆ, ನನ್ನ ಗೋತ್ರದಲ್ಲಿ ಪೂಜೆ ಮಾಡಿಸಿ. ನಿಮ್ಮ ಗೋತ್ರ ಏನಮ್ಮ? ವಸಿಷ್ಠ ಗೋತ್ರ. ಸರಿನಮ್ಮ. ಚೈತ್ರ ನಾಮಧೇಯಸ್ಯ ವಸಿಷ್ಠ ಗೋತ್ರ ಭವಸ್ಯ ಸಹ ಕುಟುಂಬಾನಾಂ. ಅಮ್ಮ, ಒಬ್ಬ ವ್ಯಕ್ತಿ ಸತ್ತು ಹೋಗಿ ಅವರ ಅಂತ್ಯಕ್ರಿಯೆ ಆದ್ಮೇಲೆ ಹಾಲು ತುಪ್ಪ ಕಾರ್ಯಕ್ರಮ, ಪಿಂಡ ಪ್ರದಾನ ಸಹಜವಾಗಿ ಮಗ ಮಾಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಸಗೋತ್ರ ಮಾಡ್ಬೇಕು. ಅಂದ್ರೆ ಮಗಳು ಮಗ ಮಾಡ್ಬೇಕಾಗುತ್ತಮ್ಮ. ಅವ್ರಲ್ದೇ ಇದ್ರೆ ಅಳಿಯ ಇಲ್ಲ ವಂಶದವ್ರು ಮಾಡಬಹುದು. ಅವರು ಇಲ್ದೇ ಇದ್ರೆ ಶಿಷ್ಯ ಮಾಡಬಹುದು. ಇವ್ರು ಯಾರು ಇಲ್ದೇ ಇದ್ರೆ ಮಗಳು ಮಾಡಬಹುದು ಅಂತ ನಮ್ಮ ಧರ್ಮದಲ್ಲಿ ಪುರಾಣಗಳಲ್ಲಿ ಹೇಳಿದೆ. ಆದ್ರೆ ನಮ್ಮ ಆಚಾರಗಳಲ್ಲಿ ಹೆಣ್ಣು ಮಕ್ಕಳು ಈ ರೀತಿ ಕಾರ್ಯಕ್ರಮಗಳನ್ನ ಮಾಡಬಾರ್ದು ಅಂತ ಆ ರೀತಿ ಕೂಡ ಹೇಳ್ತಾರೆ. ಆದ್ರೆ ಇಲ್ಲಿ ತಿಳ್ಕೊಬೇಕಾಗಿರೋದೇನು ಅಂದ್ರೆ ಆಚಾರ ಬೇರೆ, ಧರ್ಮನೇ ಬೇರೆ. ಮಗನ್ ರೀತಿ ತಂದೆಯ ಆಶೆಯನ್ನ ನೆರವೇರಿಸೋ ಪ್ರತಿ ಮಗಳು ಕೂಡ ನಿಮ್ ಹಾಗೆ ಈ ಕಾರ್ಯಕ್ರಮನ ಮಾಡಬಹುದು. ನಿಮ್ಮ ಕೈಯಿಂದ ಪಿಂಡ ಪ್ರದಾನ ಮಾಡಿದ್ರೆ ನಿಮ್ ತಂದೆಯವರ ಆತ್ಮ ಸಂತೋಷಪಟ್ಟು ಬೇಗ ಶಾಂತಿ ಸಿಗುತ್ತೆ.
ಕಾರ್ಯಕ್ರಮ ಶುರು ಮಾಡೋಣ. ಕೂತ್ಕೊಳ್ಳಿ ಅಮ್ಮ. ಹರಿ ಓಂ ಶ್ರೀಮನ್ ಮಹಾಗಣಾಧಿಪತಿಯೇ ನಮಃ. ದೀಪಾರಾಧನೆ ಮಾಡಮ್ಮ. ಹರಿ ಓಂ ಶ್ರೀಮನ್ ಮಹಾಗಣಾಧಿಪತಿಯೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಗೋತ್ರ ಹೇಳಮ್ಮ. ವಸಿಷ್ಠ ಗೋತ್ರ. ಸಾರಿ, ಪರವಾಗಿಲ್ಲಮ್ಮ. ಓಂ ಗಣಾನಾಂ ತ್ವಾಂ ಗಣಪತಿ ಕುಂಭಮಾಮಹೇ ಕವಿಂ ಕವೀನ ಉಪಶ್ವಸ್ತವೋಂ. ಅಮ್ಮ ಕುಂಕುಮ ಇಡಮ್ಮ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ. ಪಕ್ಕ ಪ್ಲಾನ್ ಮಾಡ್ತೀನಿ ಅಂತ ಹೇಳಿದ್ದ, ಇಷ್ಟೊತ್ತಾದ್ರೂ ಎದ್ದೇಳಲೇ ಇಲ್ಲ. ಏ ಚಿಕ್ಕೋನೆ, ಚಿಕ್ಕೋನೆ, ಏನ್ ಭಾಮ? ಆ ಫಿಸಿಯೋಥೆರಪಿ ಹುಡುಗಿಗೋಸ್ಕರ ಏನೋ ಪ್ಲಾನ್ ಮಾಡ್ತೀನಿ ಅಂತ ಹೇಳ್ದೆ. ಮಾಡ್ತೀನಿ ಬಿಡು. ಎದ್ರೆ ಅಲ್ವಾ ಪ್ಲಾನ್ ಮಾಡೋದು. ಪಾ, ನಿನಗ್ ಪ್ಲಾನ್ ಬೇಕಾ ಇಲ್ಲ ನನ್ ಬೆಡ್ ಮೇಲಿಂದ ಎದ್ದೇಳ್ಬೇಕಾ? ಹಾ, ಪ್ಲಾನೇ ಬೇಕು. ನಾನ್ ಹಂಗಂದ್ರೆ ಮಲ್ಕೋತೀನಿ. ಮಲ್ಕೊಂಡ್ರೆ ಪ್ಲಾನ್ ಹೇಗೋ? ನೀನ್ ಮಲ್ಕೊಂಡಿದ್ರೆ ಆ ಹುಡುಗಿ ಇಲ್ಲಿಂದ ಆಚೆ ಹೇಗ್ ಹೋಗ್ತಾಳೆ? ಹೆಂಗೋ ಹೋಗ್ತಾಳ್ ಬಿಡು. ಅವಳು ಬಂದ್ರೆ ಮಸಾಜ್ ಮಾಡ್ತಾ ಇಲ್ಲೇ ಇದ್ಬಿಡ್ತಾಳೆ ಕಣೋ. ಸರಿ, ಒಂದ್ ಕೆಲ್ಸ ಮಾಡು, ನಿನಗ್ ಮಸಾಜ್ ಮಾಡೋಕ್ಕೂ ಮುಂಚೆ ನನ್ನ ಹತ್ರ ಕಳ್ಸು. ಏನಿಕೋ? ನನ್ನ ಪ್ರಾಕ್ಟೀಸ್ ಮಾಡೋದ್ನಲ್ಲ, ಗಿಟಾರಿಂದ ಕೈ ಸ್ವಲ್ಪ ಪೇನ್ ಆಗಿದೆ. ಅಂದ್ರೆ ಏನು? ಇಲ್ಲಿಂದ ಕಳಿಸ್ಬೇಕಾಗಿರೋ ಹುಡುಗಿನ ಇಲ್ಲೇ ಪರ್ಮನೆಂಟ್ ಮಾಡ್ಕೊಂಡ್ಬಿಡ್ತೀಯಾ ಏನು? ಟೆನ್ಷನ್ ಪಡ್ಬೇಡ. ನೀನ್ ಮಸಾಜ್ ಮಾಡ್ಕೋತೀಯೋ ಮ್ಯಾಜಿಕ್ ಮಾಡ್ತೀಯೋ ನಂಗೆ ಗೊತ್ತಿಲ್ಲ. ಆ ಹುಡುಗಿ ನನ್ನ ಹತ್ರ ಬರ್ದಿರೋ ಹೋಗ್ಬಿಡ್ಬೇಕು. ಬೇಬಿ, ಸ್ಕೆಚ್ ಹಾಕಿರೋದು ವಿರಾಜ್, ನಾನ್ ನೋಡ್ಕೋತೀನಿ. ಸರಿ ಸರಿ, ನಿನ್ ಪ್ಲಾನ್ ನಿಂಗೆ ಗೊತ್ತಿದೆ ಅಲ್ವಾ? ಯಾ. ಹಾಗಿದ್ರೆ ಆ ಹುಡುಗಿ ಬರೋದೇ ತಡ. ಅವಳು ಬರೋ ದಾರಿ ಕಾಯ್ಕೊಂಡಿರೋದು ನಾವಿಬ್ರೇ ಕಣೋ. ಯಾ, ಗುಡ್. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಚೈತ್ರ, ಚೈತ್ರ, ಅಮ್ಮ ಚೈತ್ರ. ಇಷ್ಟು ಸಾಕಮ್ಮ. ಚಿಕ್ಕಮ್ಮ, ನೀನ್ ಹೋಗು. ಚಿಕ್ಕಮ್ಮ, ಚೈತ್ರ ಮಹಿ ಕಾಣಿಸ್ತಿಲ್ವಲ್ಲ, ಎಲ್ಲಿಗೆ ಹೋದ್ರು? ನಿಂಗ್ ನೆನ್ಪಿಲ್ವಾ? ಇವತ್ತು ಅವ್ರ ಅಪ್ಪನ್ಗೆ ಪಿಂಡ ಇಡೋ ಕಾರ್ಯಕ್ರಮ ಅಲ್ವಾ, ಅದಕ್ಕೋಸ್ಕರ ಹೋಗಿದ್ದಾರೆ. ಅಯ್ಯೋ, ಮರ್ತ್ಬಿಟ್ಟೆ ಚಿಕ್ಕಮ್ಮ. ನಿನ್ನೆ ನಡೆದ ಘಟನೆಯಲ್ಲಿ ನನ್ಗಿದ್ ನೆನ್ಪೇ ಇಲ್ಲ. ನೀನ್ ದೇವಸ್ಥಾನಕ್ಕೆ ಹೋದ್ಮೇಲೆ ಅವರು ಹೋದ್ರು. ನಿನ್ ಬಗ್ಗೆ ಕೇಳಿದ್ರು ಕೂಡ.
ಅವ್ರ ಜೊತೆಲಿ ಯಾರನ್ನಾದ್ರೂ ಕಳಿಸ್ತೀಯಾ ಇಲ್ವಾ? ಕೇಳಿದೆ, ಆದ್ರೆ ಅವರೇ ಬೇಡ ಅಂದ್ರು. ಅವ್ರು ಹಾಗೆ ಹೇಳ್ತಾರೆ ಚಿಕ್ಕಮ್ಮ, ಆದ್ರೆ ನೀನ್ ಏನಾದ್ರೂ ಹೇಳಿ ಅವ್ರ ಜೊತೆ ಯಾರನ್ನಾದ್ರೂ ಕಳಿಸ್ಬೇಕ್ ತಾನೆ? ಯಾರು ಬೇಡ ಅಂದ್ರು ಸೀತಾರತ್ನ. ನಿಮ್ಗೆ ಅರ್ಥ ಆಗಲ್ಲ ಚಿಕ್ಕಮ್ಮ. ಯಾರೂ ಇಲ್ದೆ ಹೋದ್ರೆ, ಪಿಂಡ ಬಿಟ್ಟಾದ್ಮೇಲೆ ಅವ್ರ ಅಪ್ಪ ನೆನ್ಪಾಗ್ಬಿಟ್ರೆ, ಹಾಗೆ ಅಳ್ತಾ ಕೂತ್ಬಿಟ್ರೆ ಪಾಪ ಮಕ್ಕಳಲ್ವಾ? ಆಗ ಅವ್ರಿಗೆ ಸಮಾಧಾನ ಮಾಡಕ್ಕೆ, ಧೈರ್ಯ ಹೇಳೋದಕ್ಕೆ ಅವ್ರ ಪಕ್ಕದಲ್ಲಿ ಯಾರಾದ್ರೂ ಇರ್ಬೇಕಲ್ವಾ? ಹೌದು. ಸರಿ ಸರಿ, ನಾನ್ ಹೋಗ್ತೀನಿ ಬಿಡಿ. ತಗೊಳ್ಳಿ ಇದನ್ನ. ಎಲ್ಗೆ ಅಂತ ಹೋಗ್ತೀಯ ಸೀತಾರತ್ನ? ಚಿಕ್ಕಮ್ಮ, ನಮ್ ಸಿಟಿಲಿ ಮಾಮೂಲಾಗಿ ಪಿಂಡ ಬಿಡೋ ಕಾರ್ಯಕ್ರಮ ಎಲ್ ಮಾಡ್ತಾರಂತ ನನಗ್ ಗೊತ್ತು. ಅವ್ರು ಖಂಡಿತ ಅಲ್ಲಿಗೆ ಹೋಗಿರ್ತಾರೆ. ಸರಿ, ಹೋಗ್ಬಾ. ಚಿಕ್ಕಮ್ಮ, ನೀವು ಹುಷಾರಾಗಿ ಈ ಕೆಲ್ಸ ಎಲ್ಲ ಮಾಡಿಸ್ತೀರಿ. ಸರಿ. ಸ್ವಲ್ಪ ಬೇಗ ಹೋಗಪ್ಪ. ಪಿಂಡ ಉಪದಿಷ್ಟತು. ಹೇಳಿ. ನಾರಾಯಣ ನಾರಾಯಣ ನಮಸ್ತೆಸ್ತು. ನಮಸ್ತೆ. ಶಂಕುಚಕ್ರ ಶಂಕುಚಕ್ರ ಗದಾಧರ ಗದಾಧರ ಅಕ್ಷಯಂ ಅಕ್ಷಯಂ ಪಿಂಡದಾನೇನ ಪಿಂಡದಾನೇನ ಪಿತುಃ ಪಿತುಃ ತೃಪ್ತಿ ತೃಪ್ತಿ ಕರೋಭವ. ಕರೋ ಭವ. ಇಲ್ಲಿಗೆ ಕಾರ್ಯಕ್ರಮ ಪೂರ್ತಿ ಆಯ್ತು. ಪಿಂಡಾನ ತಗೊಂಡು ಹೋಗಿ ನೀರಲ್ಲಿ ಬಿಡಿ.